ಸೆಕೆಂಡ್ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನೋಡಿ, ಇಲ್ಲಿ ಈ ಥರ ಔಟ್ಸೈಡಲ್ಲಿ ಬಟ್ಟೆ ಹಾಕಿದ್ದಾರೆ ಸೀಪೇಜ್ ಆಗೋದಕ್ಕೆ. ದಯವಿಟ್ಟು ಹಿಂಗೆ ಹಾಕಬೇಡಿ. ಪೇಸ್ಟ್ ಏನಾರು ಒಳಗಡೆ ಸೀಲ್ ಮಾಡಿಬಿಟ್ಟು ಆಮೇಲೆ ಹಾಕಿ. ಈಗ ಹಿಂಗೆ ಹಾಕಿದ ತಕ್ಷಣ ನೋಡಿ, ಇವಾಗ ಸೀಪೇಜ್ ಆಗ್ತಾಯಿದೆ ಅಂತ ಇದ್ಯಾರೋ ಹೊಸ ಕಸ್ಟಮರು ಸರ್ ಈ ಥರ ಹಿಂಗೆಲ್ಲ ಬಟ್ಟೆಗಳು ಹಾಕ್ಬಿಟ್ಟು ಪೇಂಟ್ ಮಾಡಿಬಿಟ್ಟಿದ್ದಾರೆ, ವಾಟ್ರ್ ಪ್ರೂಫು, ಒಂದ್ಸಲ ಬಂದು ಚೆಕ್ ಮಾಡಿ ಅಂದರು. ಸರಿ ಆಯ್ತು ಮಾಡೋಣ ಅಂತ ಬಂದಿದ್ದೀವಿ. ನೋಡಿ ನೀಟಾಗಿ ಗೊತ್ತಾಗುತ್ತೆ. ಸಜ್ಜೆ ಮೇಲೆ 3ನೇ ಫ್ಲೋರ್ ಮೇಲೆ ಮಾಡಿದ್ದಾರೆ. ಈಗ ಇದನ್ನು ರಿಮೂವ್ ಮಾಡಿಬಿಟ್ಟು ಇದು ಯಾವ ಥರ ಇರುತ್ತೆ ಫೈನಲಲ್ಲಿ ಅಂತ ನಿಮ್ಗೆ ಇದನ್ನು ತೋರಿಸ್ಕೊಡ್ತೀನಿ. ನಮಸ್ತೆ. ಒಂದು ಸೆಕೆಂಡ್ ನೋಡಿ, ಈ ಥರ ಇಲ್ಲ. ದಯವಿಟ್ಟು ಹಾಕೋದಿದ್ರೆ ಆ ಥರ ಹಾಕಕ್ಕೆ ಹೋಗ್ಬೇಡಿ. ಬಟ್ಟೆ ಥರ ಹಾಕಿ ಸೀಲ್ ಮಾಡಿದ್ದಾರೆ. ಒಂದು ಸೆಕೆಂಡ್ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನೋಡಿ, ಇಲ್ಲಿ ಈ ಥರ ವಾಟರ್ ಪ್ರೂಫ್ ಪೇಂಟಿಂಗ್ ಅಂತ ಮಾಡಿದ್ದಾರೆ ಸೀಪೇಜ್ ಆಗೋದಕ್ಕೆ. ನೋಡಿ, ಇವಾಗ ಈ ಥರ ಬರ್ತಾಯಿದೆ. ಬಟ್ ಇದು ಯಾರು ಮಾಡಿದಾರೋ ಗೊತ್ತಿಲ್ಲ ನಮಗೆ. ಅದೇನೋ ಬಟ್ಟೆ ಥರ ಹಾಕ್ಬಿಟ್ಟು ಮಾಡಿದ್ದಾರೆ. ದಯವಿಟ್ಟು ಆ ಥರ ಹಾಕಕ್ಕೆ ಹೋಗಬೇಡಿ. ಏನೇ ಇದ್ರೂ ಅದು ಏನಾಗಿದೆ ಏನು ಅಂತ ಚೆಕ್ ಮಾಡಿ. ನೋಡಿ, ಈ ಥರ ಇರೋದು ಇಷ್ಟೇ. ಈ ಲೈನಲ್ಲಿ ಇರೋದು ಕ್ರಾಕು. ಇವ್ರು ನೋಡಿ, ಇಲ್ಲಿಂದ 1 ಅಡಿ ಹೈಟಿಗೆ ಹಾಕಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ 1.25 ಅಡಿ ಮಾಡಿದ್ದಾರೆ ಪೇಂಟಿಂಗ್ ಥರ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅದು ಏನಾಗುತ್ತೆ, ಪೇಂಟು ವೇಸ್ಟು, ಕೆಲಸನೂ ವೇಸ್ಟು. ನೋಡಿ, ಇದು ಯಾರು ಹಾಕಿದಾರೋ ಯಾರು ಮಾಡಿದಾರೋ ಗೊತ್ತಿಲ್ಲ. ನೋಡಿ, ಈ ಥರ ಬಟ್ಟೆ ಯಾಕೆ ಹಾಕಬೇಡಿ ಅಂತೀನಿ ಅಂದರೆ, ನೋಡಿ ಈ ಥರ ಎದ್ಬಿಡುತ್ತೆ, ನಿಮಗೆ ನಿಲ್ಲಲ್ಲ ಅದು. ಒಂದು ಸೆಕೆಂಡ್ ನಮಸ್ತೆ. ನೋಡಿ ಸ್ನೇಹಿತರೆ, ಲಾಸ್ಟ್ ಟೈಮಲ್ಲಿ ನಾನು ನಿಮಗೆ ಅದು ಎಲ್ಲ ಕಡೆ ಪೇಂಟ್ ಮಾಡಿದ್ರು ಅದನ್ನೆಲ್ಲ ಅಷ್ಟೊಂದು ಓಪನ್ ಮಾಡಬೇಕಾಗಿಲ್ಲ. ಕಟಿಂಗ್ ಮಿಷನ್ ತೊಗೊಂಡು ಈ ಥರ ನೀಟಾಗಿ ಓಪನ್ ಮಾಡಿಬಿಟ್ಟು ಅದ್ರೊಳಗಡೆ ಕ್ಲೀನಾಗಿ ಕೆಮಿಕಲ್ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಡೈರೆಕ್ಟಾಗಿ ಫಿಲ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದ್ರೆ ಅದರೊಳಗಡೆ ಡಸ್ಟೆಲ್ಲ ಇರುತ್ತೆ, ನಿಲ್ಲಲ್ಲ ಅದು. ಹಾಗಾಗಿ ನೀವೇನು ಮಾಡ್ತೀರಂದ್ರೆ 1 ಕೋಟ್ ನೀಟಾಗಿ ಆ ಕೆಮಿಕಲ್ ಏನಿರುತ್ತೋ ಅದನ್ನು ಅಪ್ಲೈ ಮಾಡಿಬಿಡಿ. ಅದು ಪೆಂಟ್ರು ಬರುತ್ತೆ, ಪೇಂಟ್ ಪೆಂಟ್ರು, ಅದನ್ನು ನೀಟಾಗಿ ಕೆಲವೊಂದು ಐಟಮ್ಗಳ್ನ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಮಾಡಿ. ಡೈರೆಕ್ಟಾಗಿ ಮಾಡಿದ್ರೆ ಅದನ್ನು ನಿಲ್ಲಲ್ಲ. ಹಾಗಾಗಿ ನೋಡಿ, ಈ ಥರ ಎಲ್ಲ ಸ್ವಲ್ಪ ಓಪನ್ ಆಗಿದೆ. ಅದು ಆಲ್ರೆಡಿ ಇತ್ತು ಓಪನ್ನು. ಅದು ಚೀದು ಮಾತ್ರ ನಾವು ಮಿಷನಲ್ಲಿ ಮಾಡಿದ್ದೀವಿ, ಯಾಕಂದ್ರೆ ಅದು ಸ್ವಲ್ಪ. ಒಂದು ಸೆಕೆಂಡ್ ನಮಸ್ತೆ. ನೋಡಿ, ಕ್ರಾಕ್ ಫಿಲ್ಲಿಂಗ್ ಆದಮೇಲೆ ಈ ಥರ ನೀಟಾಗಿ ನೀವು ಮಾಡಬೇಕಾಗುತ್ತೆ. ಕ್ರಾಕ್, ಏರ್ ಕ್ರಾಕ್ ಈ ಥರ ಫಿಲ್ ಮಾಡಬೇಕಾಗುತ್ತೆ. ಆಲ್ರೆಡಿ ಯಾರೋ ಮಾಡಿದ್ರು, ನಾವು ಅದನ್ನ ಆಲ್ಟ್ರೇಷನ್ ಮಾಡಿದ್ದೀವಿ. ನೋಡಿ, ನಿಮ್ಗೆ ಗೊತ್ತಾಗುತ್ತೆ ನೀಟಾಗಿ. ಈ ಥರ ಮಾಡಿ ಇಮ್ಮಿಡಿಯೇಟಾಗಿ ಪೇಂಟ್ ಮಾಡಬಾರ್ದು ಸ್ನೇಹಿತರೆ. ಇದಕ್ಕೆ 1 ದಿವಸ 2 ದಿವಸ ಟೈಮ್ ಕೊಡಬೇಕು. ಯಾಕಂದರೆ ಇದೇನಾರು ಗೋಡೆ ವಾಲ್ ಒಳಗಡೆ ಲೀಕೇಜ್ ಆಗ್ತಾ ಇರೋದ್ರಿಂದ ಈಗ ನೀವು ಇಮ್ಮಿಡಿಯೇಟಾಗಿ ಮಾಡಿದಾಗ ಇದಾಗ್ಬಿಡುತ್ತೆ. ಅದಕ್ಕೆ 1-2 ದಿವಸ ಟೈಮ್ ಕೊಟ್ಟಾಗೆ ನಾವು ಅದನ್ನೆಲ್ಲ ಫಿಲ್ ಮಾಡಿರ್ತೀವಲ್ಲ, ಅದೇನೋ ಚಿಕ್ಕ ಪುಟ್ಟ ಕ್ರಾಕ್ ಬಂದಾಗ ಮತ್ತೆ ಇನ್ನೊಂದ್ಸಲಿ ಕ್ರಾಕ್ ಫಿಲ್ಲಿಂಗ್ ಮಾಡ್ಕೊಂಡು ಏರ್ ಕ್ರಾಕ್ನೆಲ್ಲ ಫಿಲ್ ಮಾಡಿಬಿಟ್ಟು ನೋಡಿ